ಜಿಲ್ಲಾಧಿಕಾರಿ ಆದ್ರೇನು, ಸಾಮಾನ್ಯ ಜನರಾದ್ರೇನು, ಎಲ್ಲರಿಗೂ ನ್ಯಾಯ ಒಂದೇ. ತಪ್ಪಿತಸ್ಥರಿಗೆ ನ್ಯಾಯಾಧೀಶರ ಪಾಠ. ಹೀಗೆ ಟೋಯಿಂಗ್ ವಾಹನದ ಹಿಂದೆ ಜಿಲ್ಲಾಧಿಕಾರಿಗಳ ಕಾರು ಹೋಗ್ತಾ ಇತ್ತು. ಒಂದು ಜಿಲ್ಲೆಗೆ ಪ್ರಮುಖರಾದವರು ಜಿಲ್ಲಾಧಿಕಾರಿಗಳು. ಅವರು ಕೂಡ ಜಿಲ್ಲೆಯ ದಂಡಾಧಿಕಾರಿಗಳು ಕಣ್ರಿ. IAS ಅಧಿಕಾರಿ ಅಂತಾನು ನೋಡದೆ ನ್ಯಾಯಾಲಯ ತಪ್ಪಿತಸ್ಥರಿಗೆ ಪಾಠ ಕಲಿಸಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಕಣ್ರಿ. ಭೂಸ್ವಾಧೀನ ಪರಿಹಾರ ವಿಳಂಬಕ್ಕೆ ಜಿಲ್ಲಾಧಿಕಾರಿ ಕಾರು ಜಪ್ತಿ. ಕಲಬುರಗಿಯ ಜಿಲ್ಲಾಧಿಕಾರಿಯ ವಾಹನ ಕಸಿದುಕೊಂಡ ನ್ಯಾಯಾಲಯ. ಹೌದು, ಭೂಸ್ವಾಧೀನಕ್ಕೆ ಪರಿಹಾರ ನೀಡಲು DC ಕಚೇರಿಯಿಂದ ವಿಳಂಬ ಆಗಿತ್ತು. ನ್ಯಾಯಾಧೀಶರು DC ಕಾರನ್ನ ಜಪ್ತಿ ಮಾಡುವಂತೆ ಆದೇಶ ನೀಡಿದ್ರು. ಅದರಂತೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವರ ಇನೋವಾ ಕಾರು ಜಪ್ತಿ ಮಾಡಲಾಗಿದೆ. ನಗರ ವ್ಯಾಪ್ತಿಯಲ್ಲಿ ಭೂಸ್ವಾಧೀನ ಮಾಡಿಕೊಂಡು ಹಲವು ವರ್ಷಗಳೇ ಕಳೆದಿವೆ. ಭೂಸ್ವಾಧೀನ ಮಾಡಿದಾದ್ಮೇಲೆ ಸಂಬಂಧಪಟ್ಟವರಿಗೆ ಪರಿಹಾರ ನೀಡಬೇಕು. ಆದ್ರೆ ಪರಿಹಾರ ನೀಡದೆ ವಿಳಂಬ ಧೋರಣೆ DC ಮಾಡಿದ್ರು. ಇಪ್ಪತ್ತು ವರ್ಷಗಳ ಹಿಂದೆ ಜಮೀನು ಪಡೆದು STP ಪ್ಲಾಂಟ್ ನಿರ್ಮಾಣ ಮಾಡಲಾಗಿತ್ತು. 11 ಜನರ ಪೈಕಿ 5 ಜನರಿಗೆ ಸರಿಯಾದ ಪರಿಹಾರ ಮೊತ್ತವನ್ನ ನೀಡಿರಲಿಲ್ಲ. ಈ ಕಾರಣಕ್ಕೆ ಪ್ರಕಾಶ್ ಮಲ್ಕಪ್ಪ ಎಂಬುವರು ನ್ಯಾಯಾಲಯದ ಮೆಟ್ಟಿಲು ಏರಿದ್ರು. ಕಳೆದ 20 ವರ್ಷಗಳ ನೋವನ್ನ ಆಲಿಸಿದ ನ್ಯಾಯಾಲಯ DC ಕಾರು ಜಪ್ತಿಗೆ ಆದೇಶ ನೀಡಿದೆ. ನಗರದ ಪ್ರಧಾನ ಸಿವಿಲ್ ನ್ಯಾಯಾಲಯದ ದಿವಾಣಿ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗಳ ಕಾರ್ ಜಪ್ತಿ ಮಾಡಿಕೊಳ್ಳುವಂತೆ ಆದೇಶ ನೀಡಿದ್ರು. ಆದೇಶ ಹಿನ್ನೆಲೆ ಮಧ್ಯಾಹ್ನ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಿಂತಿದ್ದ ಕಾರನ್ನ ನ್ಯಾಯಾಲಯದ ಸಿಬ್ಬಂದಿ ವಶಕ್ಕೆ ಪಡೆಯಲು ಆಗಮಿಸಿದ್ರು. ಈ ವೇಳೆ ಹಿರಿಯ ಅಧಿಕಾರಿಗಳು ಮನವೊಲಿಸಲು ಸಾಕಷ್ಟು ಪ್ರಯತ್ನ ಪಟ್ರು. ಜಿಲ್ಲಾಧಿಕಾರಿಗಳ ಇನೋವಾ ಕ್ರಿಸ್ಟಾ KA 32 G990 ವಾಹನ ಜಪ್ತಿ ಮಾಡಲಾಯಿತು.
ಕೊನೆಗೆ ಅರ್ಜಿದಾರರಿಗೆ ನಾಳೆ ಪರಿಹಾರ ಚೆಕ್ ವಿತರಿಸುವುದಾಗಿ ಕೋರ್ಟ್ ಗಮನಕ್ಕೆ ಜಿಲ್ಲಾಡಳಿತ ತಂದಿತ್ತು. ಇದರಿಂದ ಕಾರು ಜಪ್ತಿಯನ್ನ ನ್ಯಾಯಾಧೀಶರು ಹಿಂದಕ್ಕೆ ಪಡೆದು ಇಂಥ ತಪ್ಪು ಮತ್ತೊಮ್ಮೆ ಆಗದಂತೆ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಯಾವುದೇ ಅಧಿಕಾರಿಯಾಗ್ಲಿ ನ್ಯಾಯಾಲಯದ ಮುಂದೆ ಯಾರೇ ತಪ್ಪು ಮಾಡಿದ್ರು ಅವರು ತಪ್ಪಿತಸ್ಥರೇ ಅನ್ನೋದು ಸಾಬೀತು ಆದಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.